ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 15, 2025ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾರಿ ಶಕ್ತಿ ವಂದನಾ ಅಧಿನಿಯಮ, ಭಾರತೀಯ ಇಲಿಹಾವು ಅವಿಲಿಸ್ಟ್, ಜಾಗತಿಕ ಸ್ಥಳಾಂತರ ಬಿಕ್ಕಟ್ಟು, ಮುಖ್ಯಮಂತ್ರಿ ಜೀವಾನ್ ಅನುಪ್ರೇರಣಾ ಯೋಜನೆ ಇವುಗಳೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೆಯದಾಗಿ ನಾರಿ ಶಕ್ತಿ ವಂದನಾ ಅಧಿನಿಯಮ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳ ಮೀಸಲಾತಿಯನ್ನು ಜಾರಿಗೆ ತರುವ ಮೂಲಕ ರಾಜಕೀಯ ಭೂದೃಶ್ಯದಲ್ಲಿ ಬದಲಾವಣೆಯನ್ನು ಜಾರಿಗೆ ತರಲು ಭಾರತ ಸರ್ಕಾರ ಸಿದ್ಧತೆ ನಡೆಸುತ್ತಿದೆ. ನಾರಿಶಕ್ತಿ ವಂದನಾ ಅಧಿನಿಯಮ ಎಂದು ಕರೆಯಲ್ಪಡುವ ಈ ಉಪಕ್ರಮವು ಮುಂಬರುವ ಜನಗಣತಿಯ ನಂತರ ನಡೆಯಲಿರುವ ಕ್ಷೇತ್ರ ಪುನರ್ವಿಂಗಡಣೆಗೆ ನಿಕಟ ಸಂಬಂಧ ಹೊಂದಿದೆ. 2029ರ ಲೋಕಸಭಾ ಚುನಾವಣೆಯಲ್ಲಿ 1/3 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡುವುದು ಇದರ ಉದ್ದೇಶವಾಗಿದೆ. ಸಂವಿಧಾನದ 116ನೇ ತಿದ್ದುಪಡಿ 2023ರಲ್ಲಿ ಸಂಸತ್ತಿನ ವಿಶೇಷ ಅಧಿವೇಶನದಲ್ಲಿ ಅಂಗೀಕರಿಸಲಾಯಿತು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ 1/3 ಸ್ಥಾನಗಳನ್ನು ಮಹಿಳೆಯರಿಗೆ ಮೀಸಲಿಡಬೇಕೆಂಬುದು ಇದು ಆದೇಶಿಸುತ್ತದೆ. ಜನಗಣತಿ ದತ್ತಾಂಶವನ್ನು ಆಧರಿಸಿದ ಸೀಮಾ ನಿರ್ಣಯದ ನಂತರವೇ ಈ ಮೀಸಲಾತಿ ಜಾರಿಗೆ ಬರುತ್ತದೆ. ಮುಂಬರುವ ಜನಗಣತಿಯನ್ನು ಡಿಜಿಟಲ್ ರೂಪದಲ್ಲಿ ನಡೆಸಲಾಗುವುದು. ದತ್ತಾಂಶ ಸಂಗ್ರಹಣೆಗಾಗಿ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಇದು ಸಕಾಲಿಕ ಡೇಟಾವನ್ನು ಒದಗಿಸುವ ನಿರೀಕ್ಷೆ ಇದೆ. ಇದು ಗಡಿ ನಿರ್ಣಯಕ್ಕೆ ನಿರ್ಣಾಯಕವಾಗಿರುತ್ತದೆ. ಜನಗಣತಿಯು ಮಾರ್ಚ್ 1, 2027ರ ಹೊತ್ತಿಗೆ ಜನಸಂಖ್ಯೆಯನ್ನು ಸೆರೆಹಿಡಿಯುವ ಗುರಿಯನ್ನ ಹೊಂದಿದೆ ಮತ್ತು ಜಾತಿ ಎಣಿಕೆಯನ್ನ ಒಳಗೊಂಡಿರುತ್ತದೆ. ಈ ದತ್ತಾಂಶವು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿನ ಸ್ಥಾನಗಳನ್ನು ಮರುಹೊಂದಿಸಲು ಸಹಾಯ ಮಾಡುತ್ತದೆ. ಕ್ಷೇತ್ರಗಳ ಗಡಿಗಳನ್ನು ಪುನರ್ರಚಿಸುವುದನ್ನು ಡಿಲಿಮಿಟೇಷನ್ ಒಳಗೊಂಡಿರುತ್ತದೆ. ಈ ಪ್ರಕ್ರಿಯೆಯು ಭಾರತ ಸಂವಿಧಾನದ 82ನೇ ವಿಧಿಯಿಂದ ಕಡ್ಡಾಯವಾಗಿದೆ. ಇದು ಪ್ರತಿ ಜನಗಣತಿಯ ನಂತರ ಸ್ಥಾನಗಳ ಮರುಹೊಂದಾಣಿಕೆಯನ್ನು ಕಡ್ಡಾಯಗೊಳಿಸುತ್ತದೆ. ಕೊನೆಯ ಡಿಲಿಮಿಟೇಷನ್ 1971ರ ಜನಗಣತಿಯನ್ನು ಆಧರಿಸಿದೆ ಮತ್ತು ಪ್ರಸ್ತುತ ಲೋಕಸಭೆಯು ಹಳತಾದ ಜನಸಂಖ್ಯಾ ಅಂಕಿಅಂಶಗಳನ್ನು ಪ್ರತಿಬಿಂಬಿಸುತ್ತದೆ. ಮುಂದಿನ ಜನಗಣತಿಯ ನಂತರ ಗಡಿ ವಿಂಗಡಣೆ ನಡೆಯಬೇಕಾದರೆ ಸಂಸತ್ತು ಗಡಿ ವಿಂಗಡಣೆ ಕಾಯ್ದೆಯನ್ನು ಅಂಗೀಕರಿಸಬೇಕು. ಈ ಕಾಯ್ದೆಯು ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಲು ಗಡಿ ವಿಂಗಡಣೆ ಆಯೋಗವನ್ನ ಸ್ಥಾಪಿಸುತ್ತದೆ. ಸಂವಿಧಾನದ ವಿಧಿ 81 ಕ್ಲಾಸ್ ಎ ಕ್ಲಾಸ್ 2 ವಿಧಿಯು ಸ್ಥಾನಗಳ ಹಂಚಿಕೆಯು ರಾಜ್ಯ ಜನಸಂಖ್ಯೆ ಮತ್ತು ಸ್ಥಾನಗಳ ಸಂಖ್ಯೆಯ ನಡುವಿನ ಅನುಪಾತವನ್ನು ಕಾಯ್ದುಕೊಳ್ಳಬೇಕೆಂದು ಷರತ್ತು ವಿಧಿಸುತ್ತದೆ. ಈ ನಿಬಂಧನೆಯು ರಾಜ್ಯಗಳಾದ್ಯಂತ ನ್ಯಾಯಯುತ ಪ್ರಾತಿನಿಧ್ಯವನ್ನ ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ. ಇಲ್ಲಿ ವಿನಾಯಿತಿಗಳು 6 ಮಿಲಿಯನ್ಗಿಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ಸಣ್ಣ ರಾಜ್ಯಗಳಿಗೆ ಮಾತ್ರ ಅನ್ವಯಿಸುತ್ತವೆ. ನಾರಿ ಶಕ್ತಿ ವಂದನ್ ಅಧಿನಿಯಂ ಇದು 2023ರಲ್ಲಿ ಜಾರಿಗೆ ಬಂದಂತಹ ಕಾಯ್ದೆಯಾಗಿದೆ. ಸಂವಿಧಾನಕ್ಕೆ 106ನೇ ತಿದ್ದುಪಡಿಯನ್ನ ಮಾಡಲಾಗಿದೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 1/3 ಸ್ಥಾನಗಳನ್ನ ಮೀಸಲಿಡಬೇಕೆಂಬುದನ್ನ ಇದು ಆದೇಶಿಸುತ್ತದೆ. ನೆಕ್ಸ್ಟ್, ಭಾರತೀಯ ಇಲಿಹಾವು ಇಂಡಿಯನ್ ರ್ಯಾಟ್ ಸ್ನೇಕ್. ವೈಜ್ಞಾನಿಕವಾಗಿ ಟ್ಯಾಸ್ ಮ್ಯೂಕೋಸಾ ಎಂದು ಕರೆಯಲ್ಪಡುವ ಭಾರತೀಯ ಇಲಿಹಾವು ಕೇರಳದಲ್ಲಿ ಮನ್ನಣೆ ಪಡೆದಿದೆ. ಇತ್ತೀಚೆಗೆ ಕೇರಳ ರಾಜ್ಯ ವನ್ಯಜೀವಿ ಮಂಡಳಿಯು ಭಾರತೀಯ ಇಲಿಹಾವನ್ನ ರಾಜ್ಯದ ಅಧಿಕೃತ ಸರೀಸೃಪವೆಂದು ಗೊತ್ತುಪಡಿಸುವ ಪ್ರಸ್ತಾಪವನ್ನ ಪರಿಗಣನೆ ಮಾಡಲಿದೆ. ಪ್ರಾದೇಶಿಕವಾಗಿ ಚೇರ, ಮಂಜಚೇರ ಮತ್ತು ಕರಿಂಚೇರ ಎಂದು ಕರೆಯಲ್ಪಡುವ ಈ ಪ್ರಭೇದವು ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತೀಯ ಇಲಿಹಾವುಗಳು ವಿಷಕಾರಿಯಲ್ಲದ ಮಾಂಸಾಹಾರಿಗಳು. ಅವು ಬೆಳೆಗಳಿಗೆ ಹಾನಿ ಮಾಡುವ ಇಲಿಗಳ ಸಂಖ್ಯೆಯನ್ನು ನಿಯಂತ್ರಿಸುತ್ತವೆ. ಇಲಿಗಳನ್ನು ಬೇಟೆಯಾಡುವ ಮೂಲಕ ಈ ಕೀಟಗಳಿಗೆ ಸಂಬಂಧಿಸಿದ ರೋಗಗಳ ಹರಡುವಿಕೆಯನ್ನು ತಡೆಯಲು ಅವು ಸಹಾಯ ಮಾಡುತ್ತವೆ. ಹೆಚ್ಚುವರಿಯಾಗಿ ಅವು ನಾಗರ ಹಾವುಗಳಂತಹ ವಿಷಪೂರಿತ ಹಾವುಗಳ ಮರಿಗಳನ್ನು ತಿನ್ನುತ್ತವೆ. ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಭಾರತೀಯ ಇಲಿಹಾವು ವನ್ಯಜೀವಿ ರಕ್ಷಣಾ ಕಾಯ್ದೆಯ 1ನೇ ವೇಳಾಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದ್ದು ಇದಕ್ಕೆ ಅತ್ಯುನ್ನತ ಮಟ್ಟದ ಕಾನೂನು ರಕ್ಷಣೆಯನ್ನ ನೀಡುತ್ತದೆ.
IUCN ಕೆಂಪು ಪಟ್ಟಿಯಲ್ಲಿ ಭಾರತೀಯ ಇಲಿಹಾವು ವ್ಯಾಪಕ ವಿತರಣೆ ಇರುವುದರಿಂದ ಕಡಿಮೆ ಕಾಳಜಿ ಜಾತಿ ಎಂದು ವರ್ಗೀಕರಿಸಲಾಗಿದೆ. ಆದಾಗ್ಯೂ ಆಹಾರ, ಚರ್ಮ ಮತ್ತು ಔಷಧೀಯ ಬಳಕೆಗಾಗಿ ಅತಿಯಾದ ಶೋಷಣೆಯಿಂದ ಈ ಹಾವುಗಳು ಬೆದರಿಕೆಗಳನ್ನು ಎದುರಿಸುತ್ತಿವೆ. ಈ ಹಾವು ಕಾಡುಗಳು, ಕುರುಚಲು ಕಾಡುಗಳು ಮತ್ತು ಕೃಷಿ ಪ್ರದೇಶಗಳು ಸೇರಿದಂತೆ ವಿವಿಧ ಪರಿಸರಗಳಲ್ಲಿ ವಾಸಿಸುತ್ತವೆ. ಇದು ಸಾಮಾನ್ಯವಾಗಿ ಮಾನವ ವಾಸಸ್ಥಳಗಳಲ್ಲಿ ಕಂಡುಬರುತ್ತವೆ. ಇದು ಅದರ ಹೊಂದಾಣಿಕೆಯ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಈ ಪ್ರಭೇದವು ಭಾರತದಾದ್ಯಂತ ವ್ಯಾಪಕವಾಗಿ ಹರಡಿದೆ ಮತ್ತು ಅಂಡಮಾನ್ ದ್ವೀಪಗಳಂತಹ ಪ್ರದೇಶಗಳಲ್ಲಿಯೂ ಕಂಡುಬರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಭಾರತೀಯ ಇಲಿ ಹಾವುಗಳನ್ನು ಸ್ಥಳೀಯವಾಗಿ ಸೇವಿಸಲಾಗುತ್ತದೆ. ವಿಯೆಟ್ನಾಂಗಳಲ್ಲಿ ಹಾವಿನ ವೈನ್ ಮಾಡಲಾಗುತ್ತದೆ. ಆಗ್ನೇಯ ಏಷ್ಯಾದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ವ್ಯಾಪಾರ ಮಾಡಲ್ಪಡುತ್ತವೆ. ಈ ಶೋಷಣೆ ಅವುಗಳ ಜನಸಂಖ್ಯೆಗೆ ಅಪಾಯವನ್ನುಂಟು ಮಾಡುತ್ತಿವೆ. ಭಾರತೀಯ ಇಲಿ ಹಾವುಗಳು ಸಮೃದ್ಧ ಸಂತಾನೋತ್ಪತ್ತಿ ಮಾಡುವವು. ಅವು ಪ್ರತಿ ವರ್ಷ ಹಲವಾರು ಮೊಟ್ಟೆಗಳನ್ನು ಇಡಬಹುದು. ಪ್ರತಿ ಕ್ಲಚ್ಗೆ 18 ಮೊಟ್ಟೆಗಳವರೆಗೆ ಇಡುತ್ತವೆ. ಭಾರತೀಯ ಇಲಿ ಹಾವು, ಇದರ ವೈಜ್ಞಾನಿಕ ಹೆಸರು ಟ್ಯಾಸ್ ಮ್ಯೂಕೋಸಾ. ಇದು ಕೇರಳದಲ್ಲಿ ಹೆಚ್ಚಾಗಿ ಮನ್ನಣೆಯನ್ನ ಪಡೆದಿದೆ. ಆದ್ದರಿಂದ ಕೇರಳ ರಾಜ್ಯದ ಅಧಿಕೃತ ಸರೀಸೃಪವೆಂದು ಇದನ್ನ ಪರಿಗಣಿಸಲು ರಾಜ್ಯ ವನ್ಯಜೀವಿ ಮಂಡಳಿ ಪ್ರಸ್ತಾಪವನ್ನ ನೀಡಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದನ್ನ ಚೇರ, ಮಂಜಚೇರ, ಕರಿಂಚೇರ ಎಂದು ಕರೆಯಲಾಗುತ್ತದೆ. ಇದು ವಿಷಕಾರಿಯಲ್ಲದ ಹಾವು. ಸಸ್ಯಗಳನ್ನ, ಕೃಷಿ ಬೆಳೆಗಳನ್ನ ತಿನ್ನುವಂತಹ ಇಲಿಗಳನ್ನ ಇವು ಬೇಟೆಯಾಡುತ್ತವೆ. ಈ ಹಾವುಗಳನ್ನ ಆಹಾರವಾಗಿ ಇವುಗಳ ಚರ್ಮವನ್ನ ಔಷಧೀಯ ಬಳಕೆಗಳಿಗಾಗಿ ಉಪಯೋಗಿಸಲಾಗುತ್ತಿದೆ. ಇದು IUCN ಕೆಂಪು ಪಟ್ಟಿಯ ಇಲ್ಲಿ ಕಡಿಮೆ ಕಾಳಜಿ ಎಂದು ವರ್ಗೀಕರಣಗೊಂಡಿದೆ. ನೆಕ್ಸ್ಟ್, ಅವಿಲಿಸ್ಟ್. ಜೂನ್ 12, 2025 ಪ್ರಾರಂಭಿಸಲಾದ ಅವಿಲಿಸ್ಟ್ ಪಕ್ಷಿ ಪ್ರಭೇದಗಳ ಮೊದಲ ಏಕೀಕೃತ ಜಾಗತಿಕ ಪರಿಶೀಲನಾ ಪಟ್ಟಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಉಪಕ್ರಮವು ಏವಿಯನ್ ಪರಿಶೀಲನಾ ಪಟ್ಟಿಗಳ ಕುರಿತಾದ ಕಾರ್ಯನಿರತ ಗುಂಪಿನ 4 ವರ್ಷಗಳ ಸಹಯೋಗದ ಕೆಲಸದ ನಂತರ ಬಂದಿದೆ. ಈ ಪರಿಶೀಲನಾ ಪಟ್ಟಿಯು ಅಂತಾರಾಷ್ಟ್ರೀಯ ಪಕ್ಷಿ ವಿಜ್ಞಾನ ಸಮಿತಿ ಮತ್ತು ಕ್ಲೆಮೆಂಟ್ಸ್ ಪಟ್ಟಿಗಳನ್ನು ಒಳಗೊಂಡಂತೆ ಹಿಂದಿನ ಪಟ್ಟಿಗಳನ್ನು ಬದಲಾಯಿಸುತ್ತದೆ. ಇದು ಪಕ್ಷಿ ವರ್ಗೀಕರಣದಲ್ಲಿ ಸ್ಪಷ್ಟತೆ ಮತ್ತು ಸ್ಥಿರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಇದು ಸಂರಕ್ಷಣಾ ಪ್ರಯತ್ನಗಳಿಗೆ ನಿರ್ಣಾಯಕವಾಗಿದೆ. ಅವಿಲಿಸ್ಟ್ 11,131 ಪಕ್ಷಿ ಪ್ರಭೇದಗಳು, 19,879 ಉಪಜಾತಿಗಳು, 2,376 ತಳಿಗಳು, 252 ಕುಟುಂಬಗಳು ಮತ್ತು 46 ಗಣಗಳ ಸಮಗ್ರ ಪಟ್ಟಿಯನ್ನು ಸಂಗ್ರಹಿಸುತ್ತದೆ. ಈ ವ್ಯಾಪಕ ವರ್ಗೀಕರಣವು ಪಕ್ಷಿ ವರ್ಗೀಕರಣದ ಜಾಗತಿಕ ಒಮ್ಮತವನ್ನ ಪ್ರತಿಬಿಂಬಿಸುತ್ತದೆ. ಪರಿಶೀಲನಾ ಪಟ್ಟಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಪ್ರಕಟಿಸಿದೆ ಮತ್ತು ಉಚಿತ ಡೌನ್ಲೋಡ್ಗೆ ಇದು ಲಭ್ಯವಿದೆ. ಮಾಹಿತಿಯನ್ನು ನೀವು ಅಲ್ಲಿ ತಿಳಿದುಕೊಳ್ಳಬಹುದು. ಏವಿಯನ್ ಪರಿಶೀಲನಾ ಪಟ್ಟಿಗಳ ಕುರಿತಾದ ಕಾರ್ಯನಿರತ ಗುಂಪಿನಲ್ಲಿ ಬರ್ಡ್ ಲೈಫ್ ಇಂಟರ್ನ್ಯಾಷನಲ್, ಕಾರ್ನೆಲ್ ಲ್ಯಾಬ್ ಆಫ್ ಆರ್ನಿಥಾಲಜಿ, ಅಮೆರಿಕನ್ ಆರ್ನಿಥಾಲಜಿಸ್ಟ್ ಸೊಸೈಟಿ, ಇಂಟರ್ನ್ಯಾಷನಲ್ ಆರ್ನಿಥಾಲಜಿಸ್ಟ್ ಯೂನಿಯನ್ ಮತ್ತು ಅವಿಬೇಸನ್ ತಜ್ಞರು ಸೇರಿದ್ದಾರೆ. ಪಕ್ಷಿಗಳ ವೈಜ್ಞಾನಿಕ ಅಧ್ಯಯನವನ್ನು ಪಕ್ಷಿಶಾಸ್ತ್ರ ಎಂದು ಕರೆಯಲಾಗುತ್ತದೆ. ಇದು ಪಕ್ಷಿಗಳ ಜೀವಶಾಸ್ತ್ರ, ನಡವಳಿಕೆ, ಪರಿಸರ ವಿಜ್ಞಾನ, ವಿಕಸನ ಮತ್ತು ಸಂರಕ್ಷಣೆ ಸೇರಿದಂತೆ ಪಕ್ಷಿ ಜೀವನದ ವಿವಿಧ ಅಂಶಗಳನ್ನು ಒಳಗೊಂಡಿದೆ. ಅವಿಲಿಸ್ಟ್ ಇದು ಪಕ್ಷಿ ಪ್ರಭೇದಗಳ ಮೊದಲ ಏಕೀಕೃತ ಜಾಗತಿಕ ಪರಿಶೀಲನಾ ಪಟ್ಟಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು ಇತ್ತೀಚೆಗೆ ಜೂನ್ 12, 2025 ಆರಂಭಿಸಲಾಗಿದೆ. ಪಕ್ಷಿಗಳ ವೈಜ್ಞಾನಿಕ ಅಧ್ಯಯನವನ್ನ ಪಕ್ಷಿಶಾಸ್ತ್ರ ಎಂದು ಕರೆಯುತ್ತೇವೆ. ಇದನ್ನ ಆರ್ನಿಥಾಲಜಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರೆಯಲಾಗುತ್ತದೆ. ನೆಕ್ಸ್ಟ್, ಜಾಗತಿಕ ಸ್ಥಳಾಂತರ ಬಿಕ್ಕಟ್ಟು, ಗ್ಲೋಬಲ್ ಡಿಸ್ಪ್ಲೇಸ್ಮೆಂಟ್ ಕ್ರೈಸಿಸ್. ಏಪ್ರಿಲ್ 2025 ಹೊತ್ತಿಗೆ ಜಾಗತಿಕ ಸ್ಥಳಾಂತರ ಬಿಕ್ಕಟ್ಟು ಆತಂಕಕಾರಿ ಮಟ್ಟವನ್ನು ತಲುಪಿದೆ. ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ವರದಿಯ ಪ್ರಕಾರ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ವರದಿಯ ಪ್ರಕಾರ ವಿಶ್ವಾದ್ಯಂತ 122.1 ಮಿಲಿಯನ್ ಜನರು ಬಲವಂತವಾಗಿ ಸ್ಥಳಾಂತರಗೊಂಡಿದ್ದಾರೆ. ಈ ಅಂಕಿಅಂಶವು
ಅಂತಾರಾಷ್ಟ್ರೀಯ ಗಮನ ಮತ್ತು ಬೆಂಬಲದ ತುರ್ತು ಅಗತ್ಯವನ್ನ ಸೂಚಿಸುತ್ತದೆ. ಹಿಂದಿನ ವರ್ಷಕ್ಕಿಂತ ಸಂಖ್ಯೆಯಲ್ಲಿ ಸ್ವಲ್ಪ ಇಳಿಕೆಯ ಹೊರತಾಗಿಯೂ ಒಟ್ಟಾರೆ ಪರಿಸ್ಥಿತಿ ನಿರ್ಣಾಯಕವಾಗಿಯೇ ಉಳಿದಿದೆ. ಸುಡಾನ್, ಮಯನ್ಮಾರ್ ಮತ್ತು ಉಕ್ರೇನ್ನಂತಹ ದೇಶಗಳಲ್ಲಿನ ಸಂಘರ್ಷಗಳು ಸ್ಥಳಾಂತರಕ್ಕೆ ಪ್ರಮುಖ ಕಾರಣಗಳಾಗಿವೆ. ಸುಡಾನ್ ಸಿರಿಯಾವನ್ನು ಹಿಂದಿಕ್ಕಿ ಅತಿ ಹೆಚ್ಚು ಸ್ಥಳಾಂತರಗೊಂಡ ವ್ಯಕ್ತಿಗಳನ್ನು ಹೊಂದಿರುವ ದೇಶವಾಗಿದೆ. ನಂತರದಲ್ಲಿ ಅಫ್ಘಾನಿಸ್ತಾನ್ ಮತ್ತು ಉಕ್ರೇನ್ ಸೇರಿವೆ. ಕಡಿಮೆ ಮತ್ತು ಮಧ್ಯಮ ಆದಾಯದ ರಾಷ್ಟ್ರಗಳು ಹೆಚ್ಚಿನ ನಿರಾಶ್ರಿತರಿಗೆ ಆಶ್ರಯ ನೀಡಿವೆ. ಇರಾನ್, ಟರ್ಕಿ, ಕೊಲಂಬಿಯಾ, ಜರ್ಮನಿ ಮತ್ತು ಉಗಾಂಡ ಇವು ಅತಿ ಹೆಚ್ಚು ಜನರಿಗೆ ಆಶ್ರಯ ನೀಡಿದ ದೇಶಗಳಾಗಿವೆ. ಅತಿ ಹೆಚ್ಚು ಸ್ಥಳಾಂತರಗೊಂಡಂತಹ ಜನರು ಸುಡಾನ್ ದೇಶದವರು ಮತ್ತು ಅತಿ ಹೆಚ್ಚು ಜನರಿಗೆ ಆಶ್ರಯವನ್ನ ನೀಡಿದಂತಹ ದೇಶಗಳು ಇರಾನ್, ಟರ್ಕಿ, ಕೊಲಂಬಿಯಾ, ಜರ್ಮನಿ ಮತ್ತು ಉಗಾಂಡ. ನೆಕ್ಸ್ಟ್, ಮುಖ್ಯಮಂತ್ರಿ ಜೀಬಾನ್ ಅನುಪ್ರೇರಣಾ ಯೋಜನೆ. ಇದನ್ನ ಅಸ್ಸಾಂನಲ್ಲಿ ಆರಂಭಿಸಲಾಗಿದೆ. ಮುಖ್ಯಮಂತ್ರಿ ಜೀಬಾನ್ ಅನುಪ್ರೇರಣಾ ಯೋಜನೆಯನ್ನ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಆರಂಭಿಸಿದರು. ಈ ಉಪಕ್ರಮವು ಅಸ್ಸಾಂನ ಸಂಶೋಧನಾ ವಿದ್ವಾಂಸರಿಗೆ, ವಿಶೇಷವಾಗಿ ಅಂಗವಿಕಲರ ಮೇಲೆ ಕೇಂದ್ರೀಕರಿಸುವವರಿಗೆ ಆರ್ಥಿಕ ನೆರವು ನೀಡುವ ಗುರಿಯನ್ನ ಹೊಂದಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ಉತ್ತೇಜಿಸಲು ವಿನ್ಯಾಸಗೊಳಿಸಲಾದ ಈ ರೀತಿಯ ಯೋಜನೆಯು ರಾಜ್ಯದಲ್ಲಿ ಮೊದಲನೆಯದಾಗಿದೆ ಎಂಬುದು ಗಮನಾರ್ಹವಾಗಿದೆ. ಈ ಯೋಜನೆಯು ಪೂರ್ಣಾವಧಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಂದು ಬಾರಿ 25,000 ರೂಪಾಯಿ ಹಾಗೂ ದಿವ್ಯಾಂಗ ಸಂಶೋಧಕರಿಗೆ 40,000 ರೂಪಾಯಿಗಳ ಆರ್ಥಿಕ ಅನುದಾನವನ್ನ ನೀಡುತ್ತದೆ. ಮುಖ್ಯಮಂತ್ರಿ ಜೀಬಾನ್ ಅನುಪ್ರೇರಣಾ ಯೋಜನೆ ಇದು ಅಸ್ಸಾಂ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇಲ್ಲಿ ಸಂಶೋಧನಾ ವಿದ್ವಾಂಸರಿಗೆ ಆರ್ಥಿಕ ನೆರವನ್ನ ನೀಡಲಾಗುತ್ತದೆ. ಸಂಶೋಧನಾ ವಿದ್ಯಾರ್ಥಿಗಳಿಗೆ ಒಂದು ಬಾರಿಗೆ 25,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ದಿವ್ಯಾಂಗ ಸಂಶೋಧಕರಿಗೆ 40,000 ರೂಪಾಯಿಗಳ ಆರ್ಥಿಕ ನೆರವನ್ನ ನೀಡಲು ಈ ಯೋಜನೆಯನ್ನ ಆರಂಭಿಸಲಾಗಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಹಂಚಿ.